ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಶಿವನಿಗೆ ಮೀಸಲಿಟ್ಟಂಥ ದಿನ ಅಂತಾನೆ ಹೇಳ್ಬೋದು. ಈ ದಿನದ ವಿಶೇಷತೆ ಏನು, ಇವತ್ತು ದೇವರ ಅನುಷ್ಠಾನ ಹೇಗೆ ಮಾಡಬೇಕು, ಹಾಗೆ ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಸೋಮವಾರ, ಈ ದಿನದ ವಿಶೇಷತೆ, ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ವಿಶಾಖ ನಕ್ಷತ್ರವೂ ಇದೆ, ಷಷ್ಠಿಯೂ ಇದೆ. ಸುಬ್ರಹ್ಮಣ್ಯನ ಆರಾಧನೆಗೆ ಪ್ರಶಸ್ತವಾದ ಕಾಲ. ಸೋಮವಾರ ಶಿವನ ಆರಾಧನೆಗೂ ಒಂದು ಕಾಲ. ಹೀಗಾಗಿ ತಂದೆ ಮಗನ ಪ್ರಾರ್ಥನೆಗಳಿಗೆ ಒಂದು ಸಕಾಲ ಏರ್ಪಾಡಾಗಿದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಶಿವ ಸನ್ನಿಧಾನ ಇದ್ದರೆ ಸಂತೋಷ. ಇಲ್ಲ ಅಂತಂದರೆ ಏನಪ್ಪ, ಬಸವಣ್ಣವರ ದಾರಿಯನ್ನು ಹಿಡಿಯೋದು. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಬಾ ಹೃದಯ ಮಂಟಪ ಹೇಗೂ ಇದೆ, ಸ್ಥಾಪನೆಯಾಗು ಕುತ್ತುಕು ಅಂತ ಹೇಳಿ ಭಕ್ತಿಯಿಂದ ಶಿವ ಕರದಲ್ಲಿಗೆ ಬರ್ತಾನೆ. ನಿಮ್ಮ ಮನೆಗೆ, ಮನಸ್ಸಿಗೆ, ಮನದ ಅಂಗಳಕ್ಕೆ ಅವನಿಗೆ ಬರೋದೇನು ದೂರ ಅಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಾವು ದೇವತಾ ಕೃಪೆಗಳಿಗೆ ಪಾತ್ರರಾಗಬಹುದು. ಮನಸ್ಸು ಬಹಳ ಶುದ್ಧ ಸ್ಫಟಿಕ ಸಂಕಾಶದ ಹಾಗೆ ಇರಬೇಕು. ಶಿವ ಹಾಗೆ ಶುದ್ಧತೆಯನ್ನು ಬಯಸ್ತಾನೆ. ಸುಬ್ರಹ್ಮಣ್ಯ ಸನ್ನಿಧಾನವಾದರೂ ಅಷ್ಟೇ. ಮನೆ ಹತ್ತಿರ ಇಲ್ಲ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಗಪ್ಪ ಅಂದರೆ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಸಾಕಾಗುತ್ತೆ. ಒಂದು ಕಡೆ ಅಚ್ಚುಕಟ್ಟಾಗಿ ಕುತ್ಕೊಂಡು ಮನಸ್ಸನ್ನು ಅತ್ತಿತ್ತ ಚಂಚಲಗೊಳಿಸಿದ ಹಾಗೆ ಒಂದು ಚಾಪೆಯನ್ನು ಹಾಸ್ಕೊಂಡು ಪೂರ್ವಾಭಿಮುಖಕ್ಕೋ ಅಥವಾ ಉತ್ತರಾಭಿಮುಖಕ್ಕೋ ಕೂತು ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಸುಬ್ರಹ್ಮಣ್ಯನ ಕೃಪೆಯಾಗುತ್ತೆ. ಮಹಾಮಹಿಮಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ. ಶಿವಪಾರ್ವತಿಯರನ್ನು ಒಂದು ಮಾಡಿಸಿದಂಥವನು, ತಾರಕಾಸುರನ ಸಂಹರಿಸಿದಂಥವನು. ಒಂದಲ್ಲ ಫಲ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ಒಂದು ಫಲ ಇಲ್ಲ, ಇಷ್ಟೇ ಅಂತಲ್ಲ, ಅದು ಹೇಳಲಿಕ್ಕಾಗದೇ ಇರೋಷ್ಟು ಫಲ ಸಿಕ್ಬಿಡುತ್ತೆ. ದಾಂಪತ್ಯದಲ್ಲಿ ಏನಾದರೂ ಮನಸ್ತಾಪಗಳಾಗಿದ್ದರೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ, ಖಂಡಿತವಾಗಿ ಶಿವಪಾರ್ವತಿಯರನ್ನೇ ಒಂದುಗೂಡಿಸಿದವನು ನಮ್ಮಂಥವರನ್ನು ಒಂದು ಮಾಡಲ್ಲ. ತಾರಕಾಸುರದಂತಹ ಮಹಾರಾಕ್ಷಸರನ್ನ ಒಂದು ಆ ಪುಟ್ಟ ಬಾಲ್ಯದಲ್ಲೇ ಸಂಹಾರ ಮಾಡಿದಂಥವನು ನಮ್ಮ ಜಟಿಲ ಜಂಜಡವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಮುಕ್ತಿ ಕಾಣಿಸಲ್ವಾ? ಹೀಗೆ ಯಾವುದಲ್ಲ ಹೇಳಿ, ಸುಬ್ರಹ್ಮಣ್ಯ ಎಲ್ಲ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದ್ದಾವೆ. ಸ್ಕಂದ ಪುರಾಣವನ್ನೇ ಒಂದು ಸಲ ತಿರುವಿ ಹಾಕಬಹುದು. ಸುಬ್ರಹ್ಮಣ್ಯನ ಶಕ್ತಿ ಏನು, ಮಹಿಮೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಅವನದ್ದೇ ಒಂದು ಪುರಾಣವೇ ಇದೆ. ಯಾಕೆ ಅಷ್ಟು ವಿಸ್ತಾರವಾದ ಪುರಾಣ? ಎಲ್ಲದಕ್ಕೆ ಸ್ಕಂದ ಪುರಾಣದಲ್ಲಿ ಇರ್ತಕ್ಕಂಥದ್ದು ಅಂತ ಮಾಹಿತಿಯನ್ನು ಕೊಡ್ತಾರೆ, ಆಧಾರವನ್ನು ಕೊಡ್ತಾರೆ. ಅಂದರೆ ಅಷ್ಟು ವಿಶಾಲವಾಗಿದೆ ಸುಬ್ರಹ್ಮಣ್ಯನ ಶಕ್ತಿ ಅಂತ. ಶಿವಪುರಾಣವನ್ನೇ ಗಮನಿಸ್ಕೊಂಡ್ರು ಅಷ್ಟು ವಿಸ್ತಾರವಾಗಿದೆ ಶಿವನ ಶಕ್ತಿ ಅಂತ. ಹೀಗಾಗಿ ಒಂದೊಂದು ದೇವತೆಗಳಿಗೂ ಒಂದೊಂದು ಪುರಾಣವೇ ಇದೆ. ಪುರಾಣ ಯಾರಿಗೆ ಬೇಕು? ಪುರಾಣ ನಮಗೆ ಫಲ ಬೇಕಾಗಿದೆ. ಈಗ ವಸ್ತುತಃ ನಾವು ನಮ್ಮ ಪುರಾಣ, ನಮ್ಮ ಸಮಸ್ಯೆಗಳನ್ನು ನಮ್ಮದೇ ಇದೆಯಲ್ಲ ಪುರಾಣ, ನಾವು ಅದನ್ನು ಏನಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅಂದರೆ, ಅಯ್ಯೋ ಒಂದು ಪುರಾಣ ಯಾರಿಗೆ ಬೇಕು ಅಂತ ಈ ಥರದಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಅಂದರೆ ಸಮಸ್ಯೆ, ಒಂದು ರಗಳೆ, ಇವುಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಆ ಶಬ್ದವನ್ನು, ಆ ಪದವನ್ನು. ಅದಲ್ಲ ವಸ್ತುತಃ ಪುರ ಅಂದರೆ ಹಿಂದಿನ ಕಥೆ ಅಂತ ಅಷ್ಟೇ ಅದರ ಅರ್ಥ. ಅದರ ಒಂದು ಕಥಾ ಮಂಜರಿ, ಕಥಾ ಸಾಗರ ಅಂತ ಅದರ ಅರ್ಥ. ಅದು ಪುರಾತನವೂ ಹೌದು, ಶ್ರೇಷ್ಠವೂ ಹೌದು. ಅಂಥ ಕಥೆಗಳನ್ನು ನಾವು ಕೇಳೋದು, ಹೇಳಿಕೊಳ್ಳೋದು, ಓದೋದು, ಓದಿಸುವುದು ಇದೆಲ್ಲ ಬೇಕು. ಇದರಿಂದ ನಾವು ಶುದ್ಧರಾಗ್ತಾ ಹೋಗ್ತೀವಿ. ಫಲ ಬೇರೆ, ನಾವು ಮೊದಲು ಶುದ್ಧರಾಗಬೇಕು, ಆನಂತರದಲ್ಲಿ ಫಲ ತಾನಾಗೇ ಬರುತ್ತೆ. ಮೊದಲು ಅಧ್ಯಯನ ಓದಬೇಕು. ಓದಿದ ಮೇಲೆ ತುಂಬ ಜಾಣನಪ್ಪ ಅಂಥೇಳಿ ಕರೆದು ಕೆಲಸ ಕೊಡ್ತಾರಲ್ಲ, ಹಾಗೆ ನಾವು ಮೊದಲು ಪುರಾಣ ಶ್ರವಣ, ಕಥಾ ಶ್ರವಣಗಳನ್ನು ಮಾಡಿದ್ರೆ, ಅಟ್ಲೀಸ್ಟ್ ಕೇಳಿಸ್ಕೊಂಡ್ರೆ, ಅವನ ಮಹಿಮಾ ಕಥೆಗಳನ್ನು ಕೇಳಿಸ್ಕೊಂಡ್ರೆ, ಹೇಳಿಕೊಂಡ್ರೆ ಆ ಶ್ರದ್ಧೆಯೇ ವಿಶಿಷ್ಟ ಫಲಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ಆ ರೀತಿಯಲ್ಲಿ ಯಾವುದೂ ಮಾಡಿ ಆ ತಂದೆ ಮಕ್ಕಳ ಕೃಪೆಗೆ ಪಾತ್ರರಾಗಲಿಕ್ಕೆ
ಒಂದು ನಾಮವೂ ಸಾಕಾಗುತ್ತೆ. ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಎಂತೆಂಥೋ ರಾಕ್ಷಸರನ್ನೇ ಸಂಹರಿಸಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಇನ್ನು ನಮ್ಮ ಕಷ್ಟಗಳನ್ನು ಸಂಹರಿಸಲ್ವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಸಂಹರಿಸ್ತಾನೆ. ಇವತ್ತು ಶಿವ ಮತ್ತು ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ನಾವು ನಮ್ಮ ಕಷ್ಟಗಳಿಂದ ಹೊರಬರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳನ್ನು ನೋಡೋಣ, ಅದಕ್ಕೆ ಪರಿಹಾರವನ್ನು ತಿಳಿಸುವಂಥ ಸಮಯ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರಾಧಾ ಅವರು ಕಳಿಸಿದ್ದಾರೆ. ರಾಧಾ ಅವರ ಜನ್ಮ ದಿನಾಂಕ 3/12/2000, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಧಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಒಂದು ರಂಧ್ರಸ್ಥಾನ ಅಂತ. ಹೀಗಾಗಿ ವಿದ್ಯೆ ಹಾಳಾಗಬಾರ್ದು, ವಿದ್ಯೆ ಸೋರಿ ಹೋಗಬಾರ್ದು, ಅಂಥ ಜಾಗದಲ್ಲಿ, ಸೋರಿ ಹೋಗುವ ಜಾಗದಲ್ಲಿದ್ದಾನೆ ಶುಕ್ರ. ಹೀಗಾಗಿ ತಾವು ವಿದ್ಯಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು. ಮೇಧಾ ಸರಸ್ವತಿ ಅಂತ ಒಂದು ಸ್ತುತಿ, ಒಂದು ಮಂತ್ರ ಭಾಗ ಇದೆ. ಆ ಮೇಧಾ ಸೂಕ್ತ ಪಾರಾಯಣ ಮಾಡಿ, ಪಾರಾಯಣ ತಾವೇ ಶ್ರವಣವೂ ಮಾಡಬಹುದು, ಕೇಳಿಸ್ಕೊಳ್ಬಹುದು. ಪಾರಾಯಣ ಮಾಡಬಾರ್ದಾ ಅಂತಲ್ಲ, ಗುರುಮುಖೇನ ಬಂದರೆ ಖಂಡಿತ ಪಾರಾಯಣವೂ ಮಾಡಬಹುದು. ಇದನ್ನು ಮಾಡಬೇಕು. ಮೇಧಾ ಸೂಕ್ತ ಅಂತಕ್ಕಂಥದ್ರಿಂದ ಜೇನನ್ನು ಅಭಿಮಂತ್ರಿಸಿ ನೀವು ಸ್ವೀಕರಿಸಿದ್ರೆ ಅದನ್ನು ತಗೊಂಡ್ರೆ ಪ್ರಸಾದ ರೂಪದಲ್ಲಿ ಅದು ತುಂಬ ಸಹಾಯವಾಗುತ್ತೆ, ನಿಮ್ಗೆ ಅನುಕೂಲವಾಗುತ್ತೆ. ಹೀಗಾಗಿ ಆ ಪ್ರಯತ್ನ ಮಾಡಿ. ಪ್ರಸ್ತುತ ನಿಮಗೆ ಈಗ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಭುಕ್ತಿ ನಡೀತಾ ಇದೆ. ಕುಜ ಚತುರ್ಥದಲ್ಲಿದ್ದಾನೆ. ಮೇಧಾ ಸೂಕ್ತ ಇದನ್ನು ದೇವಸ್ಥಾನಕ್ಕೆ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಆಗಬಹುದು, ಅಲ್ಲಿ ಮೇಧಾ ಸೂಕ್ತ ಒಂದು ಜೇನ್ ಬಾಟಲ್ ತೊಗೊಂಡು ಹೋಗಿ ಮೇಧಾ ಸೂಕ್ತದಿಂದ ಇದನ್ನು ಸ್ವಲ್ಪ ಅಭಿಮಂತ್ರಿಸಿ ಕೊಡಿ ಅಂತ ವಿನಂತಿ ಮಾಡಿಕೊಂಡ್ರೆ ಅದನ್ನು ಮಾಡ್ತಾರೆ. ಅದನ್ನು ನೀವು ಪ್ರತಿ ದಿವಸ ಸ್ವೀಕರಿಸಿ, ತುಂಬ ಸಹಾಯವಾಗುತ್ತೆ. ಮತ್ತು ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಸಾಧ್ಯವಾದರೆ 108 ಬಾರಿ ಹೇಳಿ. ಇದು ನೋಡಿ ಎಷ್ಟು ಸಹಾಯವಾಗುತ್ತೆ ಅಂತ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಮು ಅವರು ಕಳಿಸಿದ್ದಾರೆ. ರಾಮು ಅವರ ಜನ್ಮ ದಿನಾಂಕ 17/8/2008, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮು ಅವರ ಪ್ರಶ್ನೆ ಅದು ಕೂಡ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಜಾತಕ ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು. ಬುದ್ಧಿಸ್ಥಾನೆ ಶುಭಯುತೆ ಶುಭದೃಷ್ಟಿ ಸಮನ್ವಿತೆ ಬುದ್ಧಿಸ್ಥಾನಾಧಿಪೇ ಸೌಮ್ಯ, ಹೀಗೆಲ್ಲ ತೀವ್ರ ಬುದ್ಧಿಮೆ ನಿರ್ದೇಶಿತಂತ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ, ಒಳ್ಳೆಯ ಬುದ್ಧಿಶಾಲಿಗಳಾಗಿರ್ತೀರ, ಪ್ರಚಂಡ ಬುದ್ಧಿಶಕ್ತಿ ಇರ್ತದೆ. ಪ್ರಸ್ತುತ ರಾಹುದಶೆಯಲ್ಲಿ ತಮಗೀಗ ಚಂದ್ರಭುಕ್ತಿ ನಡೀತಾ ಇದೆ. ನೋಡಿ, 2028 ಜೂನ್ ಕಳಿಬೇಕು, ಆಮೇಲೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ಆರೋಗ್ಯದ ನಿಮಿತ್ತ ತಾವು ಒಂದು ಶಿವಕವಚ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಬೇಕು. ಪ್ರತಿ ದಿವಸ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯ ಮಾಡುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ. ಅಧ್ಯಯನ ಇವುಗಳಿಗೆ ಸಂಬಂಧಿಸಿದ ಹಾಗೆ, ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ 28ರವರೆಗೆ ತುಂಬ ಶ್ರಮ ಇದೆ. ಸ್ವಲ್ಪ ನೀವು ಹಾದಿ ತಪ್ಪಬಾರ್ದು. ಅಲ್ಲಿಯವರೆಗೆ ನೀವು ಸ್ವಲ್ಪ ಶಿಸ್ತಿನಿಂದ ತಂದೆ ತಾಯಿಗಳು ಕಾಪಾಡ್ಕೋಬೇಕು. ಆಮೇಲೆ ಯಾರೂ ಬುದ್ಧಿ ಹೇಳಬೇಕಾಗಿಲ್ಲ, ತನಗೆ ತಾನೇ ಒಂದು ವಿವೇಕ ಜಾಗೃತವಾಗುತ್ತೆ. ಚೆನ್ನಾಗಿರುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹೊಸದುರ್ಗದಿಂದ ಮಾಲತಿ ಅವರು ಕಳಿಸಿದ್ದಾರೆ. ಮಾಲತಿಯವರ ಜನ್ಮ ದಿನಾಂಕ 6/11/1987, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಕೆಲಸ ಸಿಗ್ತಾ ಇಲ್ಲ, ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀನಿ, ಮದುವೆ ಆಗ್ತಾ ಇಲ್ಲ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಾಲತಿಯವರ ಪ್ರಶ್ನೆ, ಕೆಲಸವೂ ಸಿಗ್ತಾ ಇಲ್ಲ, ಮದುವೆನೂ ಆಗ್ತಾ ಇಲ್ಲ ಅಂತ ಪಾಪ. ಹೌದು ಶಾಸ್ತ್ರಿಗಳೇ. ನೋಡೋಣ ಜಾತಕ. ಇಲ್ಲ ಉದ್ಯೋಗ ಆದರೂ ಸಿಗಬೇಕು, ಇಲ್ಲ ಮದುವೆ ಆಗಾದರೂ ಹೋಗಬೇಕು. ಪಾಪ ಇದೊಂದು ರೀತಿಯಲ್ಲಿ ಸಂಕಟ. ಪಾಪ ಎಲ್ಲ ಹೇಳ್ಕೊಳಕ್ಕಾಗಲ್ಲ, ಬಿಡಲಿಕ್ಕಾಗಲ್ಲ, ಹಾಗಾಗ್ಬಿಡುತ್ತೆ. ನೋಡಿ, ಕರ್ಮಾಧಿಪತಿ ಶನೈಶ್ಚರ ಸಪ್ತಮ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ. ಸಪ್ತಮದಲ್ಲಿ ಶುಕ್ರರ ಷಷ್ಠಾಧಿಪತಿ ಬಂದು ಸೇರಿದ್ದಾನೆ. ಲಗ್ನಾಧಿಪತಿ ಹೌದು ಶುಕ್ರ ಶನೈಶ್ಚರ ಶಾಂತಿ ನಿರೀಕ್ಷೆ ಮಾಡ್ತಾ ಇದೆ ನಿಮ್ಮ ಜಾತಕ. ವಿವಾಹ ಮಂಗಳಪ್ರದವಾಗಬೇಕು, ಅನುಕೂಲ ಆಗಬೇಕು ಅಂದರೆ ಶನಿ ಶುಕ್ರರ ಶಾಂತಿಯನ್ನು ಮಾಡಿಸಬೇಕು ಅಂತ ಸೂಚಿಸ್ತಾ ಇದೆ. ಪ್ರಸ್ತುತ ನಿಮಗೆ ಈಗ ಚಂದ್ರ ಮುಗಿದು ರಾಹು ಕುಜ ಪ್ರಾರಂಭವಾಗಿದೆ. ಇದು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲದಲ್ಲಿ ಇದ್ದೀರ ತಾವು. ಮುಂದಿನ ಫೆಬ್ರವರಿವರೆಗೆ ಒಂದು ರೀತಿಯ ಸಂದಿಗ್ಧ ಕಾಲ. ಸಂಧಿ ಕಾಲದಲ್ಲಿ ನಾವೊಂಥರ ಇಕ್ಕಳದಲ್ಲಿ ಸಿಕ್ಕಾಕೊಂಡು ಅಡಿಕೆ ಥರ ಆಗಿಬಿಡುತ್ತೆ ಜೀವನ. ಹೊರಗೆ ಬರಲಿಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಇರಲಿಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿ ಇರಲಿಕ್ಕಾಗಲ್ಲ, ಹಾಗಾಗುತ್ತೆ. ಪ್ರಾಣ ಸಂಕಟ ಆಗ್ತಾ ಇರುತ್ತೆ.
ಇದಕ್ಕೆ ಸಂಧಿಶಾಂತಿ ಮಾಡಿಸ್ಬೇಕು. ಹೀಗಾಗಿ ತಪ್ಪದೇ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡಿಸಿ, ಅದಾದ ಕೂಡಲೇ ಗ್ರಹಾನುಗ್ರಹದಿಂದ ಸ್ವಲ್ಪ ರಿಲೀಫ್ ಆಗ್ತೀರಾ, ಯಾವುದೋ ಒಂದು ಫಲ ಉಂಟಾಗುತ್ತೆ. ಮತ್ತು ವಿವಾಹಕ್ಕೆ ಶುಕ್ರ ಶನೈಶ್ಚರ ಶಾಂತಿ ಬೇಕು. ತಾವು ಅಲ್ಲಿ ಹತ್ತಿರದಲ್ಲಿ ಯಾರು ವಿದ್ವಾಂಸರು ಚೆನ್ನಾಗಿ, ಮುಖ್ಯವಾಗಿ ಪ್ರೀತಿ ಇರಬೇಕು. ಬಂದವರಲ್ಲಿ ಒಂದು ವಾತ್ಸಲ್ಯ, ಪ್ರೀತಿ ಇವುಗಳು ಬೇಕಾಗುತ್ತೆ. ಆ ರೀತಿಯಲ್ಲಿ ಮಾಡ್ತಕ್ಕಂಥ ಪುರೋಹಿತರನ್ನ ಸಂಪರ್ಕ ಮಾಡಿ ಈ ಶಾಂತಿಯನ್ನು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಘು ಅವರು ಕಳಿಸಿದ್ದಾರೆ. ರಘು ಅವರ ಜನ್ಮ ದಿನಾಂಕ 29/8/2015. ಹುಟ್ಟಿದ ಸಮಯ ಬೆಳಗಿನ ಜಾವ 4:10. ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘು ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಮತ್ತು ಪಂಚಮಗಳನ್ನು ಗಮನಿಸಿಕೊಂಡಾಗ ದ್ವಿತೀಯದಲ್ಲಿ ರವಿ ಗುರು ಇರತಕ್ಕಂಥ ತುಂಬ ಒಳ್ಳೆಯದು. ಆದರೆ ಗುರು ಮೌಢ್ಯನಾಗಿದ್ದಾನೆ. ಅಲ್ಲಿ ದಿವಾಕರ ಕರೇರ್ ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ. ವಸ್ತುತಃ ಪಾಪ ಅವನು ಭಾಗ್ಯಾಧಿಪತಿಯೇ ಹೌದು. ಅವನು ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಅದರ ಫಲವನ್ನು ಕಳ್ಕೊಳ್ಳುತ್ತೆ, ಗುರುವಿನ ಶಕ್ತಿ ಹೋಗಿಬಿಡುತ್ತೆ. ಆದರೆ ರವಿ ಇದ್ದಾನೆ, ಅವನಿಂದ ಸಹಾಯ ಉಂಟಾಗುತ್ತೆ. ಈಶ್ವರ ಸನ್ನಿಧಾನದಲ್ಲಿ ನೀವು ಪ್ರತಿ ಭಾನುವಾರ ಅಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಈಶ್ವರನಿಗೆ, ಅದನ್ನು ಪ್ರಸಾದ ತೆಗೆದುಕೊಳ್ಳಿ. ಮತ್ತು ಪಂಚಮ ಸ್ಥಾನದಲ್ಲಿ ಶನೈಶ್ಚರ ಈ ರಂಧ್ರಾಧಿಪತಿ, ಅಲ್ಲಿ ರಂಧ್ರೇಶೇ ಬುದ್ಧಿಭಾವಸ್ಥೆ ಜಡಬುದ್ಧಿ ಪ್ರಜಾಯತೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಜಡಬುದ್ಧಿ ಅಂತಂದರೆ ಆಲಸ್ಯ ಬಂದುಬಿಡುತ್ತೆ, ಯಾವುದೊಂದು ತೋಚದೆ ಹೋಗಿಬಿಡುತ್ತೆ. ಏನು ಹೇಳಿಕೊಟ್ರೂ ಗೊತ್ತಾಗಲ್ಲ, ಏನು ಕೇಳಿಸ್ಕೊಂಡೇ ಗೊತ್ತಾಗಲ್ಲ, ಏನು ಬರೀಬೇಕು ಮೊದಲೇ ಗೊತ್ತಾಗಲ್ಲ. ಇದು ಜಡಬುದ್ಧಿ. ಹೀಗಾಗ್ಬಿಡುತ್ತೆ. ಒಂಥರ ಜಡ ಅಂದರೆ ಕಲ್ಲಿದ್ದ ಹಾಗೆ, ಏನು ಹೇಳ್ತಾರೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಪಾಪ ಅವರು. ಇದು ವಿವರಿಸೋಕ್ಕೂ ಆಗೋದಿಲ್ಲ, ಹಾಗಾಗ್ಬಿಡುತ್ತೆ ಪಾಪ ಒಂದೊಂದು ಪರಿಸ್ಥಿತಿ. ಇದಕ್ಕೆ ಆಂಜನೇಯನ ಪ್ರಾರ್ಥನೆ, ಶಿವ ಪ್ರಾರ್ಥನೆ ಎರಡೂ ತಪ್ಪದೇ ಮಾಡಿ. ಖಂಡಿತ ಈ ಯಾವಾಗ ನೀವು ಆ ದೇವರ ಅನುಗ್ರಹಕ್ಕೆ ಅಂದರೆ ಅನುಸಂಧಾನ ಮಾಡ್ತೀರಾ, ಪ್ರಸಾದ ಸ್ವೀಕರಿಸ್ತೀರಾ, ತನಗೆ ತಾನೇ ಕೊನರುವುದಯ್ಯ ಅಂತಾರಲ್ಲ, ಪದೇ ನೆನಪಾಗುತ್ತೆ ನನಗೆ. ಆ ಥರ ನೀವು ಭಕ್ತಿ ಮಾಡಬೇಕಷ್ಟೇ. ಶ್ರದ್ಧೆಯಿಂದ ಶಿವ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ, ನೋಡಿ ತಾನೇ ಚಿಗುರುತ್ತೆ. ಏನು ಹೇಳ್ಕೊಟ್ರು ಅರ್ಥ ಆಗುತ್ತೆ, ಏನು ಬರೀಬೇಕು ತೋಚುತ್ತೆ, ಬೇರೆಯವ್ರಿಗಿಂತ ಭಿನ್ನವಾಗಿಬಿಡ್ತೀರ. ಇವತ್ತು 12 ರಾಶಿಗಳ ಫಲಾಫಲ ಏನು, ಪರಿಹಾರ ಏನು ನೋಡೋಣ ಶಾಸ್ತ್ರಗಳೇ. ಮೊದಲಿಗೆ 6 ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಮಾಂದ್ಯ ಉದಯ ಆಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರ್ತಕ್ಕಂಥ ಸಿಂಹರಾಶಿಯಲ್ಲಿ, ಚಂದ್ರ ಇರ್ತಕ್ಕಂಥ ತುಲಾ ರಾಶಿಯಲ್ಲಿ, ರವಿ ಬುಧ ಮತ್ತು ರಾಹು ಕುಜರನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ. ಶನಿ ಶುಕ್ರರು ಒಟ್ಟಾಗಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೀರಿನ ತೊಂದರೆಗಳನ್ನು ಸೂಚಿಸ್ತಾ ಇದೆ. ನೀರು ಜಾರಿ ಬೀಳೋದಾಗಿರಬಹುದು, ಅಥವಾ ನೀರಿನ ಅಭಾವ ಆಗಿರಬಹುದು, ಇನ್ನೇನು ಅಂತೂ ನೀರಿನ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ, ಅವರೇನು ಅಂದುಬಿಟ್ರು ಈ ರೀತಿಯ ಒಂದು ಮನಸ್ಸಿಗೆ ಬೇಸರ, ಈ ಥರದೊಂದು ಲಕ್ಷಣ ಇದೆ ಈ ದಿವಸ. ಆದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು ಚೆನ್ನಾಗಿದ್ದಾವೆ ಈ ದಿವಸ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಹಣ್ಣು ಹೂವು ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ, ಕ್ಷೀರ ಸಂಬಂಧಿ ವ್ಯಾಪಾರಿಗಳಿಗೆಲ್ಲ, ಅಂದರೆ ಹಾಲಿನ ರಿಲೇಟೆಡ್ ಆಗಿರತಕ್ಕಂಥ ಯಾವುದೇ ಕ್ಷೀರ ವಿಕಾರ ಪದಾರ್ಥಗಳು ಅಂತ ಕರೀತಾರೆ, ಮೊಸರು, ಬೆಣ್ಣೆ, ತುಪ್ಪ, ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ. ಈ ದಿವಸ ಜಲದುರ್ಗಿಯ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಲಾಭ, ವಸ್ತ್ರಾಭರಣ, ವಸ್ತ್ರಾಲಂಕಾರ ಅಥವಾ ಗೃಹಾಲಂಕಾರ, ಮನೆ ಅಲಂಕಾರ ವಸ್ತುಗಳು ಇತ್ಯಾದಿ, ಇಂಟೀರಿಯರ್ ಡಿಸೈನಿಂಗು, ಫ್ಯಾಷನ್ ಡಿಸೈನಿಂಗು, ಬ್ಯೂಟಿ ಪಾರ್ಲರು, ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಹೆಣ್ಣುಮಕ್ಕಳಿಗಂತೂ ಆದಾಯ ಅಧಿಕವಾಗಿದೆ. ಈ ದಿವಸ ನಿಮಗೆ ಸಹಾಯ ಸಿಗಲ್ಲ, ಸೇವಕರು ಸಹಾಯ, ನಿಮ್ಮ ಅಸಿಸ್ಟೆಂಟ್ಸ್ಗಳಿಂದ ನಿಮಗೆ ನಿಮಗೆ ಸಹಾಯ ಸಿಗಲ್ಲ, ಅನಾನುಕೂಲತೆ ಇದೆ. ಹೀಗಾಗಿ ನೀವೇ ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಸ್ವಯಂ ಉದ್ಯೋಗಿಗಳಿಗೆ ತುಂಬ ಚೆನ್ನಾಗಿದೆ. ಆದರೆ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಈ ಪ್ರಾರ್ಥನೆಗೆ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಮಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರಾ. ಮತ್ತು ಹಲ್ಲು, ವಸಡು ಇವುಗಳ ಒಂದು ತೊಂದರೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು.
ಆದರೆ ಹೆಣ್ಮಕ್ಕಳಿಗೆ ಬುದ್ಧಿವಂತರಾಗಿರ್ತಾರೆ, ತುಂಬ ಜಾಣ್ಮೆಯಿಂದ ಕಾರ್ಯಕೌಶಲ್ಯ, ಅದರಿಂದ ಲಾಭ ಗಳಿಕೆ ಇದನ್ನು ಮಾಡಿ ಚೆನ್ನಾಗಿದೆ, ಈ ಫಲ ಇದೆ. ಇನ್ನು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಇದು ತುಂಬ ಸಮಾಧಾನ, ಒಂದು ಸಂತೋಷ ಕಾಣ್ತೀರ, ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಕೌಶಲ್ಯ ಪ್ರದರ್ಶನ, ವೃತ್ತಿಯಲ್ಲಿ ಜಾಣ್ಮೆ, ಪ್ರಶಂಸೆ, ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು, ಧರ್ಮ ಕಾರ್ಯಗಳು, ಕ್ಷೇತ್ರ ದರ್ಶನ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳಿಂದ ಒಂದು ರೀತಿಯ ಸಂತೋಷ, ಮನೋರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ ಉಂಟಾಗುತ್ತೆ. ಆರೋಗ್ಯ ಸ್ವಲ್ಪ ಏರುಪೇರಾಗಬಹುದು, ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ದಿವಸ ಕಾಲಿಗೆ ಪೆಟ್ಟಾಗಬಹುದು, ಆತ್ಮೀಯರು ದೂರ ಆಗಬಹುದು, ಈ ರೀತಿಯ ಒಂದು ಸಾಧ್ಯತೆ ಇದೆ, ಗಮನ ಇರಲಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ. ಈ ದಿವಸ ನಿಮಗೆ ದೈವಾನುಕೂಲದಿಂದ ವಿಶೇಷ ಸಾಧನೆ, ಪ್ರಶಂಸೆ ಸಿಗ್ತಕ್ಕಂಥದ್ದಿದೆ. ಈ ದಿವಸ ಸಹೋದರರು, ಸೇವಕರು ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಧೈರ್ಯ ಇರ್ತದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು, ವಿದೇಶ ವಹಿವಾಟಿನ ಲಾಭ, ಜಲಯಾನದಲ್ಲಿ ಸಂತೋಷ, ಒಂದರ ಮನೋರಂಜನೆ, ಕುಟುಂಬದಲ್ಲಿ ಸೌಖ್ಯ, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಹಣ ಸಂಪಾದನೆ ತುಂಬ ಚೆನ್ನಾಗಿದೆ. ಈ ದಿವಸ ಲಾಭದಾಯಕವಾಗಿದೆ. ಮಾರುಕಟ್ಟೆಗಳಲ್ಲಿ ಇರೋರಿಗೆ ತುಂಬ ವಿಶೇಷ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ. ಈ ದಿವಸ ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ವಿಷ್ಣು ಪ್ರಾರ್ಥನೆ, ಇಷ್ಟ ದೇವತಾರಾಧನೆ ಯಾವುದಾದ್ರು ಮಾಡಿ. ತುಲಾರಾಶಿ, ತುಲಾರಾಶಿಯವರಿಗೆ ಕೆಲಸದಲ್ಲಿ ತೊಡಕುಗಳು, ವಿಘ್ನಗಳು ಜಾಸ್ತಿ ಇದೆ. ಪರಿಶ್ರಮ ಜಾಸ್ತಿ, ನಿಮ್ಮ ತಲೆ ಮೇಲೆ ಬೀಳುತ್ತೆ ಎಲ್ಲ ಕೆಲಸ, ಆ ರೀತಿಯಲ್ಲಿ ಇದೆ ಈ ದಿವಸ. ಆದರೆ ಕೆಲಸ ಮಾಡ್ತೀರಾ ನೀವು ಶ್ರಮ ತಗೊಂಡು. ಇನ್ನು ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಚೆನ್ನಾಗಿದೆ. ವಿದೇಶ ವ್ಯವಹಾರಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಈ ದಿವಸ. ಗುರು ಹಿರಿಯರಿಂದ ಒಳ್ಳೆಯ ಸನ್ಮಾರ್ಗ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಚೆನ್ನಾಗಿದೆ. ಹೆಚ್ಚಿನ ಫಲ ಆ ವೃತ್ತಿಯಲ್ಲಿ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗರಿಕೆ ಸಮರ್ಪಣೆ ಮಾಡಿ ಬನ್ನಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ವಿಶೇಷವಾದ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಬುದ್ಧಿಶಕ್ತಿ ಚೆನ್ನಾಗಿರ್ತದೆ. ಈ ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರ ಯಾವುದಿದೆ, ಕಾಸ್ಟ್ಯೂಮು ಮತ್ತು ಫ್ಯಾಷನ್ ಡಿಸೈನಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರ್ ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ, ಪ್ರೆಷರ್, ಆದರೆ ಹಣ ಬರುತ್ತೆ, ತನ್ಮೂಲಕ ಪ್ರೆಷರ್ ತಗೊಳ್ಳೋಣ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಉತ್ಸಾಹವೂ ಇರುತ್ತೆ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪದ ಲಕ್ಷಣ ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೂ ಕೂಡ ಮನೋರಂಜನೆಯ ಸಂದರ್ಭಗಳು ಎದುರಾಗುತ್ತೆ. ಯಾವುದೋ ಒಂದು ಸಿನಿಮಾ, ಮತ್ತೊಂದು ಸಂಗೀತ ಇವುಗಳಿಗೆ ಸಂಬಂಧಿಸಿದ ಹಾಗೆ ಏನೋ ಎಂಟರ್ಟೈನ್ಮೆಂಟ್ ಅಂತೀವಲ್ಲ, ಅದು ಚೆನ್ನಾಗಿದೆ, ಸಮಾಧಾನ ಕೊಡುತ್ತೆ. ಮತ್ತು ಸ್ನೇಹಿತರ ಫ್ರೆಂಡ್ಸ್ ಜೊತೆಗೆ ವಿಹಾರ, ಪ್ರಯಾಣ ಇದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಆದಾಯ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ವಸ್ತು ಕಳವು ಇದೆ, ಕಳೆದು ಹೋಗ್ಬಿಡ್ಬೋದು, ಅಥವಾ ಏನೋ ಇಟ್ಟಿರ್ತೀರಾ ಮರ್ತು ಹೋಗ್ಬಿಡ್ತೀರಾ, ಈ ರೀತಿಯ ಸಾಧ್ಯತೆ ಇದೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕೆಲಸದ ನಿಮಿತ್ತ ಆ ಭಾರದಲ್ಲಿ ಕುಟುಂಬ ಮರೆಯೋ ಸಾಧ್ಯತೆ ಇದೆ. ತನ್ಮೂಲಕ ಗಲಾಟೆ, ಘರ್ಷಣೆ, ಎಷ್ಟೊತ್ತಾದರೂ ಆಫೀಸಿಂದ ಮನೆಗೆ ಬಂದಿಲ್ಲ, ಆಫೀಸ್ ಈ ರೀತಿಯ ಒಂದು ಹೊರೆ, ಅಪವಾದ ಹೊರೆ ನಿಮಗೆ ಬೀರುತ್ತೆ. ಮತ್ತು ಚರ್ಚೆ, ವಾದ, ಘರ್ಷಣೆ ಇದು ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ. ಹೀಗಾಗಿ ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ಹಣ್ಣು ಹೂವು ವ್ಯಾಪಾರಿಗಳಿಗೆ ತುಂಬ ಸಮೃದ್ಧವಾಗಿದೆ. ಈ ದಿವಸ ನಿಮಗೆ ಸ್ನೇಹಿತರ, ಬಂಧುಗಳ ಸಹಕಾರ, ಅವರ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರ. ಕುಟುಂಬ ಸಹಕಾರ ತುಂಬ ಚೆನ್ನಾಗಿರ್ತದೆ. ಕಲಾವಿದರಿಗೆ ಸಂಗೀತ, ವಾದ್ಯ, ನೃತ್ಯ ಇಂಥ ಕ್ಷೇತ್ರಗಳಲ್ಲಿ ಇರೋರಿಗೆ, ಅಲ್ಲಿ ದುಡಿಯೋರಿಗೆ, ಕಲಿಯೋರಿಗೆ ಎಲ್ಲರೂ ತುಂಬ ಚೆನ್ನಾಗಿದೆ. ಬುದ್ಧಿಶಕ್ತಿ ತುಂಬ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ಸ್ವಲ್ಪ ಸಾಲ ಸಾಧ್ಯತೆ ಆ ಬಾಧೆ ಸೂಚಿಸ್ತಾ ಇದೆ. ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ತುಂಬ ಮನಸ್ಸಿಗೆ ಹಿತವಾಗುತ್ತೆ. ಅವ್ರ ಜೊತೆಗೆ ಹೆಚ್ಚಿನ ಕಾಲಹರಣ ಈ ಥರದ್ದು ಇದೆ ಈ ದಿವಸ. ಮತ್ತು ಸ್ವಯಂ ವ್ಯಾಪಾರಿಗಳಿಗೆ, ಸ್ವಂತ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಬುದ್ಧಿ ವ್ಯತ್ಯಾಸ, ಗೊಂದಲದ ವಾತಾವರಣವೂ ಇದೆ.
ಹೀಗೆ ಬುದ್ಧಿ ಚಂಚಲ ಅಂತೀವಲ್ಲ ಆ ರೀತಿಯಲ್ಲಿ ಇದರ ನಿವಾರಣೆಗೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶಿವಸ್ವಾಮಿನೇ ನಮಃ, ಸುಬ್ರಹ್ಮಣ್ಯನ ಮಂತ್ರ ಇದು, ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.